ನಮಸ್ಕಾರ ಸ್ನೇಹಿತರೆ. ನೀವೇನಾದ್ರೂ ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಸೊ ಒಂದು ಬ್ಲಾಗ್ ಅನ್ನ ಪೋಸ್ಟ್ ಮಾಡೋಕ್ಕೂ ಮುಂಚೆ ಕೆಲವೊಂದು ಚೆಕ್ ಲಿಸ್ಟ್‌ಗಳನ್ನ ನಾವು ನೋಡ್ಬೇಕಾಗ್ತದೆ. ಆನ್ ಪೇಜ್ ಎಸ್‌ಇಒ ಚೆಕ್ ಲಿಸ್ಟ್ ಅಂತ ಹೇಳ್ತೀವಿ ನಾವು. ಸೊ ಆನ್ ಪೇಜ್ ಎಸ್‌ಇಒ ಚೆಕ್ ಲಿಸ್ಟ್ ಅಲ್ಲಿ ನಾವು ಏನೇನೆಲ್ಲ ಚೆಕ್ ಮಾಡ್ಬೇಕಾಗತ್ತೆ ನಮ್ಮ ಒಂದು ಬ್ಲಾಗ್ ಪೋಸ್ಟ್ ಅನ್ನ ಪೋಸ್ಟ್ ಅಂದ್ರೆ ಅಪ್‌ಲೋಡ್ ಮಾಡಕ್ಕೂ ಮೊದ್ಲು. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್‌ಪ್ಲೈನ್ ಮಾಡ್ತಾ ಇದ್ದೀನಿ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಚೆಕ್ ಲಿಸ್ಟ್ ಅನ್ನ ಹೇಳ್ತೀನಿ. ಸೊ ಆ ಚೆಕ್ ಲಿಸ್ಟ್‌ಗಳನ್ನ ಕಂಪ್ಲೀಟ್ ಆಗಿ ಫೈನಲ್ ಆಗಿ ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಒಂದು ಬ್ಲಾಗ್ ಪೋಸ್ಟ್ ಅನ್ನ ಅಪ್‌ಲೋಡ್ ಮಾಡಬೇಕಾಗುತ್ತೆ. ನೀವು ಎಷ್ಟೇ ಒಳ್ಳೆ ಕಂಟೆಂಟ್ ಹಾಕಿದ್ರೂ ಕೂಡ ನೀವು ಆನ್ ಪೇಜ್ ಎಸ್‌ಇಒನ ಕರೆಕ್ಟ್ ಆಗಿ ಮಾಡಲಿಲ್ಲ ಅಂತಂದ್ರೆ ಗೂಗಲ್ ಅಲ್ಲಿ 100% ಆಗಿ ನಿಮ್ಮ ಪೋಸ್ಟ್ ರಾಂಕ್ ಆಗಲ್ಲ. ಸೊ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಹಾಕುವಂತ ಒಂದು ಬ್ಲಾಗ್ ಪೋಸ್ಟ್ ಗೂಗಲ್ ಅಲ್ಲಿ ರಾಂಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮೊದಲನೇದು ಬರೋದು ಫೋಕಸ್ ಕೀವರ್ಡ್. ಪೋಸ್ಟ್ ಬರೆಯೋಕ್ಕೂ ಮುಂಚೆ ನೀವು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಚೆಕ್ ಮಾಡಬೇಕಾಗತ್ತೆ. ಜನರು ಗೂಗಲ್ ಅಲ್ಲಿ ಏನನ್ನ ಸರ್ಚ್ ಮಾಡ್ತಿದ್ದಾರೆ, ಮತ್ತೆ ಆ ಕೀವರ್ಡ್‌ಗೆ ಡಿಮ್ಯಾಂಡ್ ಇದೆಯಾ? ಮತ್ತೆ ಕಾಂಪಿಟಿಷನ್ ಕಡಿಮೆ ಇದೆಯಾ? ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಗೂಗಲ್ ಸರ್ಚ್ ಅಲ್ಲಿ, ಊಬರ್ ಸಜೆಸ್ಟ್ ಅಲ್ಲಿ, ಎಚ್‌ರಫ್ ಅಲ್ಲಿ, ರಾಂಕ್ ಮ್ಯಾಚ್ ಸಜೆಷನ್ಸ್ ಅಲ್ಲಿ ಸೊ ಇದನ್ನೆಲ್ಲ ನೀವು ಈ ಒಂದು ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾನು ಮೇಲ್ಗಡೆ ಹೇಳಿರುವಂತಹ ಅಷ್ಟು ಒಂದು ಪಾಯಿಂಟ್ಸ್ ಗಳನ್ನ ನೀವು ಚೆಕ್ ಮಾಡ್ಕೋಬಹುದು. ಅಂತಂದ್ರೆ ಸಿಂಪಲ್ ನಿಮ್ಮ ಒಂದು ಮೈಂಡ್ ಅಲ್ಲಿ ಫೋಕಸ್ ಕೀವರ್ಡ್ ಇತ್ತಂದ್ರೆ ಸೊ ಆ ಫೋಕಸ್ ಕೀವರ್ಡ್ ಅನ್ನ ಗೂಗಲ್ ಅಲ್ಲಿ ಜನ ಏನಂತ ಸರ್ಚ್ ಮಾಡ್ತಿದ್ದಾರೆ, ಅದೇ ರೀತಿಯಾಗಿ ಅದಕ್ಕೆ ಡಿಮ್ಯಾಂಡ್ ಇದೆಯಾ? ಮತ್ತೆ ಸರ್ಚ್ ಯಾವ ರೀತಿ ಸರ್ಚ್ ಮಾಡ್ತಿದ್ದಾರೆ? ಆ, ಸೊ ಅದನ್ನೆಲ್ಲ ನೀವು ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಬೇಕು ಫಸ್ಟ್ ಮಾಡುವಂಥದ್ದು. ಸೊ ಒಂದು ಪೋಸ್ಟ್‌ಗೆ ಒಂದೇ ಮೇನ್ ಕೀವರ್ಡ್ ಇರ್ಬೇಕಾಗತ್ತೆ. ನೆಕ್ಸ್ಟ್ ಬರೋದೇನಂತಂದ್ರೆ ಎಸ್-ಸಿ-ಒ ಟೈಟಲ್. ಟೈಟಲ್ ಅಲ್ಲಿ ಏನೇನ್ ಇರ್ಬೇಕಂತಂದ್ರೆ ಫೋಕಸ್ ಕೀವರ್ಡ್ ಕಂಪಲ್ಸರಿ ಆಗಿರ್ಬೇಕು. 60 ಕ್ಯಾರೆಕ್ಟರ್ಸ್ ಒಳಗಡೆ ನಿಮ್ಮ ಒಂದು ಏನಂತಂದ್ರೆ ಟೈಟಲ್ ಇರ್ಬೇಕು. ಕ್ಲಿಕ್ ಮಾಡೋಕೆ ಇಂಟ್ರೆಸ್ಟ್ ಬರುವಂತ ಒಂದು ಟೈಟಲ್ ನೀವು ಹಾಕ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಬ್ಯಾಡ್ ಟೈಟಲ್ ಅಂತಂದ್ರೆ ಎಸ್-ಸಿ-ಒ ಟಿಪ್ಸ್. ಅದೇ ರೀತಿಯಾಗಿ ಒಂದು ಗುಡ್ ಒಂದು ಟೈಟಲ್ ಅಂತಂದ್ರೆ ವರ್ಡ್‌ಪ್ರೆಸ್ ಬ್ಲಾಗ್ಗೆ ಟಾಪ್ ಎಸ್-ಸಿ-ಒ ಟಿಪ್ಸ್. ಸೊ ಇದೊಂದು ಗುಡ್ ಟೈಟಲ್. ಮೇನ್ ಕೀವರ್ಡ್ ಏನಂತಂದ್ರೆ ಎಸ್-ಸಿ-ಒ ಟಿಪ್ಸ್ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಬರೋದೇನಂತಂದ್ರೆ ಎಸ್-ಸಿ-ಒ ಯು-ಆರ್-ಎಲ್. ಯು-ಆರ್-ಎಲ್ ಏನಿರ್ಬೇಕಂತಂದ್ರೆ ಕ್ಲಿಯರ್ ಆಗಿ ಇರ್ಬೇಕು. ಏನೇನ್ ರೂಲ್ಸ್ ಇರ್ಬೇಕಂತಂದ್ರೆ ಯು-ಆರ್-ಎಲ್ ಶಾರ್ಟ್ ಆಗಿರ್ಬೇಕು. ಕೀವರ್ಡ್ ನಿಮ್ಮ ಮೇನ್ ಫೋಕಸ್ ಕೀವರ್ಡ್ ಏನಿರುತ್ತೆ ಅದು ಇನ್ಕ್ಲೂಡ್ ಆಗಿರ್ಬೇಕು. ಎಕ್ಸ್ಟ್ರಾ ವರ್ಡ್ಸ್ ಅನ್ನ ರಿಮೂವ್ ಮಾಡ್ಬಿಡಿ. ಸೊ ಗೂಗಲ್ ಅಲ್ಲಿ ನೀವೇನಾದ್ರೂ ಸರ್ಚ್ ಮಾಡ್ತೀರಾ ಅನ್ಕೊಳ್ಳಿ. ಸರ್ಚ್ ಮಾಡಿದಾಗ ಮೇಲ್ಗಡೆ ಒಂದು ಟೈಟಲ್ ಬರುತ್ತೆ. ಅದ್ರ ಕೆಳಗಡೆ ಕೆಲವೊಂದು ಟೆಕ್ಸ್ಟ್‌ಗಳು ತೋರಿಸುತ್ತೆ ನಿಮ್ಗೆ. ಸೊ ಏನಂತಂದ್ರೆ ಆ ಪೋಸ್ಟ್ ಅಲ್ಲಿ ಏನೇನಿರುತ್ತೆ ಏನು ಅಂತ ಸ್ವಲ್ಪ ಟೆಕ್ಸ್ಟ್ ಅನ್ನ ತೋರಿಸುತ್ತೆ. ಅದಕ್ಕೆ ನಾವೇನಂತೀವಿ ಮೆಟಾ ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಇದ್ರಲ್ಲಿ ಏನೇನ್ ಇರ್ಬೇಕಂತಂದ್ರೆ ಕೀವರ್ಡ್ ಇನ್ಕ್ಲೂಡ್ ಇರ್ಬೇಕು. 150 ಇಂದ 160 ಕ್ಯಾರೆಕ್ಟರ್ಸ್ ವರೆಗೂ ಇರ್ಬೇಕು. ಯೂಸರ್‌ಗೆ ಕ್ಲಿಕ್ ಮಾಡುವಂತ ಒಂದು ಮೈಂಡ್ ಅಲ್ಲಿ ಬರ್ಬೇಕು. ಸೊ ಆ ತರನ ಒಂದು ಮೆಟಾ ಡಿಸ್ಕ್ರಿಪ್ಷನ್ ಅನ್ನ ಹಾಕ್ಬೇಕಾಗುತ್ತೆ. ರಾಂಕ್ ಮ್ಯಾಥ್ ಎಸ್‌ಇಒ ಒಂದು ಪ್ಲಗಿನ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಸೊ ಇದರಲ್ಲಿ ಸಿಂಪಲ್ ಆಗಿ ನೀವು ಹಾಕಬಹುದು. ನೆಕ್ಸ್ಟ್ ಬರೋದು ಪ್ರಾಪರ್ ಹೆಡ್ಡಿಂಗ್ ಸ್ಟ್ರಕ್ಚರ್. ನಿಮ್ಮ ಒಂದು ಬರೀತಿರುವಂತ ಪೋಸ್ಟ್ ಅಲ್ಲಿ ಹೆಡ್ಡಿಂಗ್ಸ್ ಗಳನ್ನ ಸರಿಯಾಗಿ ಯೂಸ್ ಮಾಡಿ. ಎಲ್ಲೆಲ್ಲಿ ಯಾವ್ಯಾವ ಹೆಡ್ಡಿಂಗ್ ಬರಬೇಕು ಅದನ್ನ ಸರಿಯಾಗಿ ಯೂಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಏನಂತಂದ್ರೆ ಎಚ್1 ಯೂಸ್ ಮಾಡ್ಬೇಕಂತಂದ್ರೆ ಟೈಟಲ್‌ಗೆ ಯೂಸ್ ಮಾಡಿ. ಎಚ್2 ಬಂದ್ಬಿಟ್ಟು ಮೇನ್ ಸೆಕ್ಷನ್ಸ್‌ಗೆ ಯೂಸ್ ಮಾಡಿ. ಎಚ್3 ಬಂದ್ಬಿಟ್ಟು ಸಬ್ ಸೆಕ್ಷನ್ಸ್‌ಗೆ ನೀವು ಅದನ್ನ ಯೂಸ್ ಮಾಡಬಹುದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಗೂಗಲ್‌ಗೆ ಕಂಟೆಂಟ್ ಸ್ಟ್ರಕ್ಚರ್ ಬಗ್ಗೆ ಅರ್ಥ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ ಒಂದು ಪೋಸ್ಟ್ ಅಲ್ಲಿ ಒಂದೇ ಒಂದು ಎಚ್1 ಇರಬೇಕು ಅಂತಂದ್ರೆ ಟೈಟಲ್‌ಗೆ ಮಾತ್ರ ಎಚ್1 ಇರಬೇಕು. ಮಿಕ್ಕಿರೋ ಕಂಟೆಂಟ್ ಅಲ್ಲಿ ಎಚ್2, ಎಚ್3 ಈ ತರ ಬಂದ್ರೆ ಓಕೆ. ಸೆಂಟ್ರಲ್ ನೀವು ಎಚ್1 ಹಾಕಿದ್ರಿ ಅಂತಂದ್ರೆ ಎಸ್-ಸಿ-ಒ ರಾಂಗ್ ಆಗಿ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೀವರ್ಡ್ ಯೂಸಸ್. ನೀವು ಫೋಕಸ್ ಕೀವರ್ಡ್ ಏನಿರುತ್ತಲ್ಲ ಅದನ್ನ ಫೋಕಸ್ ಕೀವರ್ಡ್ ಅನ್ನ ಸ್ಟಫಿಂಗ್ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕೀವರ್ಡ್ ಅನ್ನ ಯೂಸ್ ಮಾಡಿ. ಕೆಲವು ಹೆಡ್ಡಿಂಗ್ಸ್ ಗಳಲ್ಲಿ ಯೂಸ್ ಮಾಡಿ. ಅದೇ ರೀತಿಯಾಗಿ ನೀವು ಹಾಕುವಂತ ಆರ್ಟಿಕಲ್ ಏನ್ ಬರೀತಿರ್ತೀರಾ ಅದರಲ್ಲಿ ನ್ಯಾಚುರಲ್ ಆಗಿ ಯೂಸ್ ಮಾಡಿ. ಸೊ ಎಲ್ಲಿ ಬೇಕಲ್ಲಿ ಕೀವರ್ಡ್ಸ್ ಅನ್ನ ಪೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಗೂಗಲ್ ಏನಂತಂದ್ರೆ ನ್ಯಾಚುರಲ್ ಕಂಟೆಂಟ್ ಅನ್ನ ಇಷ್ಟ ಪಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಮೇಜ್ ಆಪ್ಟಿಮೈಸೇಷನ್. ನೀವು ಇಮೇಜಸ್ ಕೂಡ ಆಪ್ಟಿಮೈಸ್ ಮಾಡಲೇಬೇಕಾಗುತ್ತೆ. ಸೊ ಏನೇನೆಲ್ಲ ಮಾಡ್ಬೇಕಂತಂದ್ರೆ ಇಮೇಜ್ ಸೈಜ್ ಅನ್ನ ರೆಡ್ಯೂಸ್ ಮಾಡಬೇಕಾಗುತ್ತೆ. ಪ್ರಾಪರ್ ಆಗಿ ಫೈಲ್ ನೇಮ್ ಇರಬೇಕಾಗುತ್ತೆ. ಮತ್ತೆ ನಿಮ್ಮ ಫೋಕಸ್ ಕೀವರ್ಡ್ ಏನಿರುತ್ತೆ ಅದನ್ನ ಆಲ್ಟ್ ಟೆಕ್ಸ್ಟ್‌ಗೆ ಯೂಸ್ ಮಾಡಬೇಕು. ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಲಿಂಕ್ಸ್ ನೆಕ್ಸ್ಟ್ ಬರುವಂತದ್ದು. ಇಂಟರ್ನಲ್ ಲಿಂಕಿಂಗ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ಸೈಟ್ ಒಳಗಡೆನೆ ಅಂತಂದ್ರೆ ಒಂದು ಬೇರೆ ಪೋಸ್ಟ್ ಹಳೆ ಪೋಸ್ಟ್ ಅನ್ನ ನೀವು ಇಂಟರ್ನಲ್ ಲಿಂಕ್ ಮಾಡಬಹುದು. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಗೂಗಲ್ ಕ್ರಾವ್ಲಿಂಗ್‌ಗೆ ಇಂಪ್ರೂವ್ ಆಗುತ್ತೆ. ಇದರಿಂದ ಯೂಸರ್ ಹೆಚ್ಚು ಟೈಮ್ ನಿಮ್ಮ ಪೋಸ್ಟ್ ಅಲ್ಲಿ ಇರೋ ಚಾನ್ಸಸ್ ಇರುತ್ತೆ. ಇಂಟರ್ನಲ್ ಲಿಂಕ್ಸ್‌ಗಳನ್ನ ನೀವು ಒಂದು ಏನಂತಾರೆ ಟ್ರಸ್ಟ್ ಇರುವಂತ ಒಂದು ಬ್ಲಾಗ್ ಆಗಿರ್ಬೋದು, ವೆಬ್‌ಸೈಟ್ ಆಗಿರ್ಬೋದು, ನೀವು ಲಿಂಕ್ ಅನ್ನ ಕೊಡಬಹುದು. ನೆಕ್ಸ್ಟ್ ಬರೋದು ಕಂಟೆಂಟ್ ಲೆಂಥ್ ಅಂಡ್ ಕ್ವಾಲಿಟಿ. ಶಾರ್ಟ್ ಕಂಟೆಂಟ್ ಇತ್ತಂದ್ರೆ 100% ಆಗಿ ರಾಂಕ್ ಆಗಲ್ಲ. ಮಿನಿಮಮ್ ಆಗಿ 800 ದಿಂದ 1000 ವರ್ಡ್ಸ್ ಇರಲೇಬೇಕು. ಡೀಟೇಲ್ ಎಕ್ಸ್‌ಪ್ಲನೇಷನ್ ಇರಬೇಕು. ರಿಯಲ್ ಸೊಲ್ಯೂಷನ್ಸ್ ಇರಬೇಕು. ಗೂಗಲ್ ಏನ್ ಮಾಡತ್ತಂತಂದ್ರೆ ಯೂಸರ್ಸ್‌ಗೆ ಅಂದ್ರೆ ಸರ್ಚ್ ಮಾಡುತ್ತಿರುವಂತ ಯೂಸರ್ಸ್‌ಗೆ ಹೆಲ್ಪ್ ಮಾಡಬೇಕು ಆ ಕಂಟೆಂಟ್. ಸೊ ಆ ತರ ಕಂಟೆಂಟ್ ಅನ್ನ ಗೂಗಲ್ ರಾಂಕ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ಫ್ರೆಂಡ್ಲಿ ಚೆಕ್.
ನಮ್ಮ ಇಂಡಿಯಾದಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಕೂಡ ಟ್ರಾಫಿಕ್ ಅನ್ನೋದು ಮೇನ್ ಬರೋದು ಮೊಬೈಲ್ ಇಂದ. ಥೀಮ್ ಅನ್ನೋದು ನೀವು ಯೂಸ್ ಮಾಡ್ತಿರೋ ಥೀಮ್ ಅನ್ನೋದು ಮೊಬೈಲ್ ಫ್ರೆಂಡ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಟೆಕ್ಸ್ಟ್ ಅನ್ನೋದು ರೀಡಬಲ್ ಆಗಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಮೊಬೈಲ್ ಆಪ್ಟಿಮೈಸೇಷನ್ ಅನ್ನೋದು ತುಂಬಾ ಮುಖ್ಯ. ಸೊ, ಅದನ್ನ ಆಪ್ಟಿಮೈಸ್ ನೀವು ಮಾಡ್ಲೇಬೇಕು. ಪೇಜ್ ಸ್ಪೀಡ್ ಆಪ್ಟಿಮೈಸೇಷನ್ ನೆಕ್ಸ್ಟ್ ಬರೋದು. ಫ್ಲೋ ಸೈಟ್ ಅನ್ನೋದು ರ್ಯಾಂಕ್ ಆಗಕ್ಕೆ ಚಾನ್ಸೇ ಇಲ್ಲ. ರ್ಯಾಂಕ್ ಆಗೋದು ಇಲ್ಲ. ನೀವು ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ, ಕ್ಯಾಶೆ ಪ್ಲಗಿನ್ಸ್ ಅನ್ನ ಯೂಸ್ ಮಾಡ್ಕೋಬೇಕು. ಇಮೇಜಸ್‌ಗಳನ್ನ ಸೈಜಸ್‌ಗಳನ್ನ ರೆಡ್ಯೂಸ್ ಮಾಡೋದಕ್ಕೆ. ಇಮೇಜಸ್‌ನ ಕಂಪ್ರೆಷನ್ಸ್ ಮಾಡ್ಬೇಕಾಗತ್ತೆ. ಸೊ, ಪ್ಲಗಿನ್ಸ್‌ಗಳನ್ನ ಯೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ಅದು ಕೂಡ ಆಗತ್ತೆ. ಹೋಸ್ಟಿಂಗ್ ಇರ್ಬೇಕು. ಇದೆಲ್ಲ ಆಯ್ತಂದ್ರೆ ನಿಮ್ಮ ಒಂದು ಇಮೇಜಸ್ ಏನಾಗುತ್ತೆ ಅಂದ್ರೆ ಆಪ್ಟಿಮೈಸ್ ಆಗುತ್ತೆ. ಆಡ್ ಟೇಬಲ್ ಆಫ್ ಕಂಟೆಂಟ್ಸ್ ನೆಕ್ಸ್ಟ್. ನಿಮ್ಮ ಒಂದು ಆರ್ಟಿಕಲ್ 1000, 1200, 1500 ವರ್ಡ್ಸ್ ಅಲ್ಲಿ ಇತ್ತಂತಂದ್ರೆ ಟೇಬಲ್ ಆಫ್ ಕಂಟೆಂಟ್ಸ್ ಅನ್ನ ಯೂಸ್ ಮಾಡಿ. ಯೂಸರ್ಸ್ ಇದ್ರು ಅಂತಂದ್ರೆ ಅವರು ಈಸಿಯಾಗಿ ಆ ಒಂದು ಅವ್ರಿಗೆ ಬೇಕಾಗಿರುವಂತಹ ಸೆಕ್ಷನ್ಸ್‌ಗೆ ಅವರು ಹೋಗ್ಬಹುದು. ಎಸ್‌ಸಿಒಗೂ ಕೂಡ ಹೆಲ್ಪ್‌ಫುಲ್ ಆಗುತ್ತೆ. ನೆಕ್ಸ್ಟ್ ಬರೋದು ಸ್ಕೀಮಾ ಅಂಡ್ ರಿಚ್ ಸ್ನಿಪೆಟ್ಸ್. ರಾಂಕ್ ಮ್ಯಾಥ್ ಒಂದು ಎಸ್‌ಸಿಒ ಪ್ಲಗಿನ್ಸ್ ಅಲ್ಲಿ ನೀವೇನ್ ಮಾಡ್ಬೋದು ಅಂತಂದ್ರೆ, FAQ ಸ್ಕೀಮಾನ ಮಾಡ್ಬೋದು. ಅದೇ ರೀತಿ ಆರ್ಟಿಕಲ್ ಸ್ಕೀಮಾನ ಆಡ್ ಮಾಡ್ಬೋದು. ಸೊ, ನೀವು ಫಾರ್ ಎಕ್ಸಾಂಪಲ್ ಜಾಬ್ ಒಂದು ಬರಿತಾ ಇದ್ರಿ ಅಂತಂದ್ರೆ, ಜಾಬ್ಸ್ ರಿಲೇಟೆಡ್ ಬರಿತಾ ಇದ್ರಿ ಅಂತಂದ್ರೆ, ಅದನ್ನ ಸ್ಕೀಮಾದಲ್ಲಿ ಜಾಬ್ ಪೋಸ್ಟಿಂಗ್ ಹಾಕ್ಬೋದು. ಇಲ್ಲ ನ್ಯೂಸ್ ಬರಿತಿದ್ದೀರಾ ಅಂತಂದ್ರೆ, ಸ್ಕೀಮಾದಲ್ಲಿ ನ್ಯೂಸ್ ಆರ್ಟಿಕಲ್ ಅಂತ ಹಾಕ್ಬೋದು. ಸೊ, ಇದ್ ಮಾಡೋದ್ರಿಂದ ಏನಾಗುತ್ತೆ ಗೂಗಲ್‌ಗೆ ಗೊತ್ತಾಗುತ್ತೆ ಇದು ಯಾವ ಸ್ಟ್ರಕ್ಚರ್ಡ್ ಕಂಟೆಂಟ್ ಅಂತ. ಅದಕ್ಕೋಸ್ಕರ ನೀವು ಅದನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಗೂಗಲಲ್ಲಿ ರಿಚ್ ರಿಸಲ್ಟ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ, ಫೈನಲ್ ಚೆಕ್ ಲಿಸ್ಟ್ ಒಂದು ನೋಡ್ಕೊಂಡ್ಬಿಡೋಣ. ಬಿಫೋರ್ ನೀವು ಒಂದು ಪೋಸ್ಟ್ ಅನ್ನ ಅಪ್‌ಲೋಡ್ ಮಾಡೋಕು ಮೊದಲು ಏನೇನ್ ಚೆಕ್ ಮಾಡ್ಬೇಕು ಅಂತ. ಮೊದಲಿಗೆ ಏನಂತಂದ್ರೆ ಟೈಟಲ್ ಆಪ್ಟಿಮೈಸ್ಡ್ ಇದೆಯಾ ಅಂತ ನೋಡ್ಬೇಕು. ಕೀವರ್ಡ್ ಯೂಸ್ಡ್ ಎಲ್ಲೆಲ್ಲಿ ಆಗಿದೆ ಅಂತ ನೋಡ್ಬೇಕು. ಇಮೇಜ್ ಆಪ್ಟಿಮೈಸ್ಡ್ ಆಗಿದೆಯಾ ಅಂತ ಚೆಕ್ ಮಾಡಿ. ಲಿಂಕ್ಸ್ ಆಡ್ ಆಗಿದೆಯಾ? ಇಂಟರ್ನಲ್ ಲಿಂಕ್ಸ್, ಎಕ್ಸ್ಟರ್ನಲ್ ಲಿಂಕ್ ಚೆಕ್ ಮಾಡಿ. ಮೆಟಾ ಡಿಸ್ಕ್ರಿಪ್ಷನ್ ಸೆಟ್ ಆಗಿದೆಯಾ ಅಂತ ಚೆಕ್ ಮಾಡಿ. ಮೊಬೈಲ್ ಫ್ರೆಂಡ್ಲಿ ಇದೆಯಾ? ಇಲ್ವಾ? ಅಂತ ಚೆಕ್ ಮಾಡಿ. ಸೊ, ಅಷ್ಟು ನೀವು ಚೆಕ್ ಮಾಡಿ ನಿಮ್ಮ ಒಂದು ಪೋಸ್ಟ್ ಅನ್ನ ಪಬ್ಲಿಷ್ ಮಾಡಿ. ಪಬ್ಲಿಷ್ ಮಾಡಿ ಆದಮೇಲೆ ಆಟೋಮ್ಯಾಟಿಕಲಿ ಸರ್ಚ್ ರಿಸಲ್ಟ್ಸ್ ಅಲ್ಲಿ ತೋರಿಸೋ ಚಾನ್ಸಸ್ ಹೈ ಇರುತ್ತೆ. ಸೊ, ನಾನ್ ಹೇಳುವಂತ ಈ ಚೆಕ್ ಲಿಸ್ಟ್ ಅನ್ನ ನೀವು ಫಾಲೋ ಮಾಡಿದ್ದೆ ಆದಲ್ಲಿ ನೀವು ಹಾಕುವಂತ ಒಂದು ವರ್ಡ್ ಪ್ರೆಸ್ ಬ್ಲಾಗ್ ಪೋಸ್ಟ್ ಏನಾಗ್ಬೋದು ಅಂತಂದ್ರೆ ಗೂಗಲಲ್ಲಿ ರ್ಯಾಂಕ್ ಆಗೋ ಚಾನ್ಸಸ್ ಇರುತ್ತೆ. ವಿಡಿಯೋ ಹೆಲ್ಪ್‌ಫುಲ್ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ವರ್ಡ್ ಪ್ರೆಸ್ ಬ್ಲಾಗಿಂಗ್ ರಿಲೇಟೆಡ್ ಯಾವುದೇ ವಿಡಿಯೋ ಬೇಕಂದ್ರೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.